ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಾರಿ ಕುಚ್ಚು ವಿಡಿಯೋ ನಿಮಗೆ ತೋರಿಸ್ಕೊಡ್ತಿದ್ದೇನೆ. ಇದರಲ್ಲಿ 2 ಕಲರ್ ಉಂಟು. ಇದಕ್ಕೆ ಸಿಂಗಲ್ ಕಲರ್ ಸಾರಿ, ಬಟ್ ಬ್ಲೌಸ್ ಈ ಥರ ಗ್ರೀನಲ್ಲಿ ಉಂಟಿದ್ದು ರಾ ಸಿಲ್ಕ್ ಸಾರಿ. ನೋಡಿ, ಈ ಥರ ರಾ ಸಿಲ್ಕ್ ಸಾರಿ. ಅದಕ್ಕೆ ನಾನು ಕುಚ್ಚು ಹಾಕದೇ 2 ಲೇಯರಲ್ಲಿ ಕ್ರೋಶ ವರ್ಕ್ ಮಾಡಿ, ವಿದೌಟ್ ಬೀಡ್ ಕ್ರೋಶ ವರ್ಕ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಪೆಟಲ್ಸ್ ಎಲ್ಲ ಹಾಕಿ, ಪೆಟಲ್ ಶೇಪಲ್ಲಿ ಬರ್ತದೆ ಅದು. ತುದಿಯಲ್ಲಿ 2 ಕಲರ್ ಯೂಸ್ ಮಾಡ್ತೇನೆ. ಫಸ್ಟಿಗೆ ನಾನು ಇಲ್ಲಿ ಬ್ಲೌಸ್ ಕಲರ್ ಉಂಟು ನೋಡಿ, ಇದು ಬ್ಲೌಸ್ ಹೇಳಿದಲ್ಲ ಗ್ರೀನ್, ಇದರಲ್ಲಿ ವರ್ಕ್ ಮಾಡ್ತೇನೆ ಫಸ್ಟಿಗೆ ಬೇಸನ್ನು. ಮತ್ತು ನಾನು ಇದರಲ್ಲಿ ಫ್ಲವರ್ ಮಾಡ್ತೇನೆ. ಇದೊಂದು ಒಳ್ಳೆ ಯುನೀಕ್ ಡಿಸೈನ್ ಮಾತ್ರ. ಈಗ ನಾನು ಫಸ್ಟಿಗೆ ಇಲ್ಲಿ 6 ಎಳೆ ದಾರ ತಗೊಂಡಿದ್ದೇನೆ. ದಾರವನ್ನು ಲಾಕ್ ಮಾಡುವ ನಾವು. ಈಗ ಲಾಕ್ ಮಾಡಿದ್ದೇನೆ. ಈಗ ನಾನು ಸ್ಟಾರ್ಟಿಂಗಿಂದ ನೋಡಿ, ಯಾವಾಗಲೂ ಮಾಡುವ ಹಾಗೆ 2 ಸಲ ನಾನು ಸಾರಿಗೆ ಲಾಕ್ ಮಾಡ್ತೀನಿ. ಇದನ್ನು ನಾನು ಸಾರಿ ಜಿಗ್ಜ್ಯಾಕ್ ಮಾಡುವಾಗ ನೋಡಿ, ಇಲ್ಲಿ 2 ಡಬಲ್ ಲೇಯರಲ್ಲಿ ನಾನು ಸ್ವಲ್ಪ ದಪ್ಪ ಇಟ್ಟು ಜಿಗ್ಜ್ಯಾಕ್ ಮಾಡಿದೆ. ಯಾಕೆಂದರೆ ರಾ ಸಿಲ್ಕ್ ಸ್ವಲ್ಪ ತೆಳು ಇರ್ತದೆ, ಸ್ವಲ್ಪ ಸಾರಿ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನಾನು ಆ ಥರ ಮಾಡಿದ್ದೇನೆ. ಸೊ ಈಗ ಇದನ್ನು ನಾನು ಇದರಲ್ಲಿ ಕ್ರೋಶ ವರ್ಕ್ ಮಾಡಿ ಈಗ ಫಸ್ಟಿಗೆ ನಾನು 2 ಸಲ ಲಾಕ್ ಮಾಡ್ತೇನೆ. ಮತ್ತು ಇಲ್ಲಿ ದಾರಕ್ಕೆ ನೀವು ಗಂಟು ಹಾಕುವಾಗ 1 ಎಳೆ ಕೂಡ ಮಿಸ್ ಆಗಬಾರ್ದು. ಆ ಥರ ಲಾಕ್ ಮಾಡಬೇಕು, ಗಂಟು ಹಾಕಬೇಕು. ನೋಡಿ, ಈ ಥರ 1 ಎಳೆ ಬಿಟ್ಟು ಹೋಗಿದ್ದು ನಂದು. ಈಗ ಕೈಗೆ ಸುತ್ಕೊಂಡು ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿಗೆ ಫಸ್ಟಿಗೆ ಲಾಕ್ 2 ಸಲ. ಮತ್ತು ಇಲ್ಲಿ ದಪ್ಪ ಇರಲಿಕ್ಕೆ ಹೋಗಿ ಸ್ವಲ್ಪ ಲಾಕ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಮತ್ತು ಸರಿ ಆಗ್ತಾ ಹೋಗ್ತದೆ ಅದು. 1 2 ಸಲ ಲಾಕ್. ಈಗ 5 ಚೈನ್ 1 2 3 4 5. ಈ 5 ಚೈನ್ ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ಲಾಕ್. ಸಾರಿ ಚುಚ್ಚುವಾಗ ಸ್ವಲ್ಪ ಗಟ್ಟಿ ಇದಿರ್ತದೆ, ದಪ್ಪ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಷ್ಟೇ. ಬಟ್ ಸಾರಿ ಸೇಫ್ ಆಗಿರ್ತದೆ. 1 2 3 4 5 ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ಲಾಕ್. ಫಸ್ಟ್ ಬೇಸಿಗ ಫುಲ್ 5 ಚೈನ್ ಲಾಕ್, 5 ಚೈನ್ ಲಾಕ್. ಪುನಃ 1 2 3 4 5 ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್. ಎಳೆದು ಹಾಕೋದು ಬೇಡ, ನೆರಿಗೆ ಬರ್ತದೆ ಸಾರಿ. ನೋಡಿ, ಈ ಥರ 5 ಚೈನ್ ಲಾಕ್, 5 ಚೈನ್ ಲಾಕ್. ಇದೇ ಥರ ಫುಲ್ ಸಾರಿ ಕಂಪ್ಲೀಟ್ ಮಾಡಬೇಕು. 2 3 4 5 5 ಚೈನ್ ಲಾಕ್. ನಾನು ಫುಲ್ ಇದನ್ನು ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. 3 4 5. ನೆಕ್ಸ್ಟ್ ನಾನು ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಕೂಡ ಗ್ರೀನಲ್ಲೇ ಮಾಡೋದು. ಸೊ ಇದು ಫ್ಲವರಿಗೆ ಇದು ಗ್ರೀನು ಇದಂತ ಆಗ್ತದೆ, ಲೀಫ್ ಥರ ಬರ್ತದೆ. ಮೇಲೆ ಫ್ಲವರ್ ಈ ಪರ್ಪಲಲ್ಲಿ ಮಾಡ್ತಾ ಇದ್ದೇನೆ. ಸೊ ಇದನ್ನು ನಾನೀಗ ಕಂಪ್ಲೀಟ್ ಮಾಡಿ ತಂದು ನಿಮಗೆ ತೋರಿಸ್ತೇನೆ. ಈಗ ನೋಡಿ, ಸಾರಿ ಲಾಸ್ಟ್ ಬಂದಿದೆ. ಇಲ್ಲಿ ನಾನು ಎಕ್ಸ್ಟ್ರಾ 2 or 3 ಚೈನ್ಸ್ ಹಾಕಿ ಕಟ್ ಮಾಡ್ತೇನೆ. ಇದನ್ನು ಹೇಳಿದ್ರೆ ಇಲ್ಲಿ ಲಾಕ್ ಆಯಿತು. ಈಗ ನಾನು ಪುನಃ ಇದೇ ಥ್ರೆಡ್ಡಲ್ಲಿ ಸ್ಟಾರ್ಟಿಂಗಿಂದ ಕಂಟಿನ್ಯೂಷನ್ ಮಾಡ್ತೇನೆ. ಇಲ್ಲಿ ಸ್ಟಾರ್ಟಿಂಗ್ ನಾನು ಸೇಮ್ ಥ್ರೆಡ್ಡಲ್ಲಿ ಕಂಟಿನ್ಯೂಷನ್ ಮಾಡ್ತೇನೆ. ನೋಡಿ, ಲಾಕಿನ ಫಸ್ಟಿಗೆ ಲಾಕಲ್ಲಿ ಹಾಕಿದ್ದನ್ನು ಅಲ್ಲಿ ಒಂದು ಲಾಕ್ ಹಾಕ್ತೇನೆ. ಮತ್ತು ಈ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಹಾಕ್ತೇನೆ. ಪುನಃ 1 2 3 ಚೈನ್ ಹಾಕ್ತೇನೆ. 1 2 2 ಸಲ ಸೂಜಿ ಮೇಲೆ ದಾರ ತಗೊಂಡು ಇದೇ 5 ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಮಾಡ್ತೇನೆ. 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಪುನಃ 2 ಸಲ ಸುತ್ತೇನೆ ಸೂಜಿ ದಾರ. ಪುನಃ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈ 4 ಚೈನ್ 3 ಚೈನ್ ಹಾಕಿದ ಬಿಟ್ಟು 4 ಸಲ ಮಾಡಬೇಕು ತ್ರಿಬಲ್ ಕ್ರೋಶ. 2 ಆಯ್ತಲ್ಲ, ಇದು 3ನೇದ್ದು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಪುನಃ 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ಪುನಃ 2ರಲ್ಲಿ 1 2ರಲ್ಲಿ 1 2ರಲ್ಲಿ. ಟೋಟಲ್ ಈಗ ಈ 3 ಚೈನ್ ಸೇರಿಸಿ ಇದು 5 ತ್ರಿಬಲ್ ಕ್ರೋಶ ಆಯಿತು. ಈ 3 ಚೈನ್ ಯಾಕೆ ಹಾಕೋದಂತೆ, ತ್ರಿಬಲ್ ಕ್ರೋಶ ಲೆಂತ್ ಬರಲಿಕ್ಕಾಗಿ 3 ಚೈನ್ ಹಾಕೋದು. ಈಗ ಪುನಃ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿ ಇದೇ 5 ಚೈನ್ ಗ್ಯಾಪಲ್ಲಿ ಪುನಃ ಸೂಜಿ ಮೇಲೆ 2 ಸಲ ದಾರ. ಈಗ ಪುನಃ 5 ನಾವು ತ್ರಿಬಲ್ ಕ್ರೋಶ ಮಾಡಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಪುನಃ 2 ಸಲ ಸೂಜಿ ಮೇಲೆ ದಾರ ತಗೊಂಡು ಇದೇ ಥರ 5 ಸಲ ಮಾಡಬೇಕು ನಾವು. 2 ಸಲ ಆಯ್ತಲ್ಲ, ಇನ್ನು 3 ಸಲ ಮಾಡಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಅದು ತ್ರಿಬಲ್ ಕ್ರೋಶ ಆಗ್ತದೆ. 1 ಸಲ ದಾರ ಸುತ್ತಿದೆ ಅದು ಡಬಲ್ ಕ್ರೋಶ ಆಗ್ತದೆ. ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೇನೆ. ಸೊ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈಗ ಎಷ್ಟಾಯಿತು, 4 ಆಯಿತು. ಇನ್ನು 1 ಮಾಡುವ. ಸೂಜಿ ಮೇಲೆ ದಾರ ತಗೊಳ್ಳೋದು,
ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈ ಥರ ಬಂತು ನೋಡಿ. ಈಗ 1 2 ಚೈನ್ ಹಾಕಿ ಈ 5 ಚೈನನ್ನು ಸ್ಕಿಪ್ ಮಾಡ್ತೇನೆ. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈಗ ಮೂರನೇ ಇದುಂಟಲ್ಲ, ಒಂದು 5 ಚೈನ್ ಸ್ಕಿಪ್ ಮಾಡಿ ಈಗ ಇದರಲ್ಲಿ ತ್ರಿಬಲ್ ಕ್ರೋಶೆ ಮಾಡುವ. ಎರಡರಲ್ಲಿ ಒಂದು, ಈಗ ಎರಡರಲ್ಲಿ ಒಂದು, ಇಲ್ಲಿ ನಾನು 2 ಚೈನ್ ಗ್ಯಾಪ್ ಕೊಟ್ಟಿದ್ದೇನೆ. ಪುನಃ 2 ಸಲ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಇದು ತ್ರಿಬಲ್ ಕ್ರೋಶೆ ಹೇಳೋದು. ಇದಕ್ಕೆ ಈ ಥರ ಮಾಡೋದು. ಇಲ್ಲಿ ನಾನು ಹೇಳ್ತೇನೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನಾನು 3 ಚೈನ್ ಯಾಕೆ ಎಕ್ಸ್ಟ್ರಾ ಹಾಕಿದೆ ಅಂದರೆ ಇದು ಲೆಂತ್ ಬರಲಿಕ್ಕೆ. ಅದು ಬಿಟ್ಟು 4 ಒಟ್ಟಿಗೆ 5 ಇದು ತ್ರಿಬಲ್ ಕ್ರೋಶದ್ದು ಕಂಬ ರೆಡಿ ಆಗಬೇಕು. ನಡುವಲ್ಲಿ 4 ಚೈನ್ ಇದು ಗ್ಯಾಪ್. ಇಲ್ಲಿ ನಮಗೆ ಫ್ಲವರ್ ಪೆಟಲ್ಸ್ ಬರ್ತದೆ. ಈಗ 2 ಮಾಡಿದೆ ಅಲ್ಲ, ಪುನಃ ಈಗ 3 ಮಾಡಬೇಕು. 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, ಎರಡರಲ್ಲಿ ಒಂದು ಮಾಡೋದು ನೋಡಿ. ಈಗ ಹೀಗೆ ಮಾಡಿ ಎರಡರಲ್ಲಿ ಒಂದು ತಗೊಳ್ಳೋದು, ಎರಡರಲ್ಲಿ ಒಂದು ತಗೊಳ್ಳೋದು, ಪುನಃ ಸೂಜಿ ಮೇಲೆ ದಾರ ತಗೊಂಡು ಇದಕ್ಕೆ ಏನು ಬೀಡು ಒಂದು ಸಿಂಗಲ್ ಬೀಡ್ ಹಾಕ್ತೇನೆ ಅಷ್ಟೇ ಕೆಳಗಡೆಯಿಂದ ಗ್ಯಾಪಿಗೆ. ಮತ್ತು ಇದು ಯಾರಿಗೆ ಕ್ರೋಶ ವರ್ಕ್ ಇಷ್ಟ ಆಗ್ತದೆ ನೋಡಿ ಅವರಿಗೆ ಇದು ಒಳ್ಳೆಯದಾಗ್ತದೆ ಸಾರಿಗೆ. ಇದು ಮತ್ತು ಕುಚ್ಚು ಇಲ್ಲ ಇದಕ್ಕೆ, ವಿದೌಟ್ ಇದು ಬಾರ್ಡರ್ ಲೈನ್. ಕುಚ್ಚು ಕೆಲವರು ಮೇಂಟೈನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಿ ಮಡಚಿ ಹೋಗ್ತದೆ. ಆ ಥರ ಪ್ರಾಬ್ಲಮ್ ಇದ್ದವರಿಗೆ ಈ ಡಿಸೈನ್ ಸೆಲೆಕ್ಟ್ ಮಾಡ್ಬೋದು. 1 ಚೈನ್, 2 ಚೈನ್, 3 ಚೈನ್, 4 ಚೈನ್. ಇಲ್ಲಿ 5 ತ್ರಿಬಲ್ ಕ್ರೋಶ ಆದ ನಂತರ 4 ಚೈನ್ ಗ್ಯಾಪ್, ಪುನಃ 2 ಸಲ ಸೂಜಿ ಮೇಲೆ ಅದೇ 5 ಚೈನ್ ಗ್ಯಾಪ್ಗೆ ಹೋಗಿ ಪುನಃ ನಾವು 5 ಸಲ ತ್ರಿಬಲ್ ಕ್ರೋಶ ಕಮ್ಮ ಮಾಡಬೇಕು. ಫಸ್ಟ್ ಈ ಗ್ಯಾಪ್, ಈಗ 4 ಚೈನ್ ಆಗಿ ನೀವು ಸೂಜಿ ಇದು ಕಮ್ಮ ಮಾಡುವಾಗ ಸ್ವಲ್ಪ ಹತ್ತಿರ ಇದಾದಾಗ ಆಗ್ತದೆ. ಸ್ವಲ್ಪ ಎಳ್ಕೊಂಡು ಹೀಗೆ ಎರಡರಲ್ಲಿ ಒಂದು ತನ್ನಿ, ಎರಡರಲ್ಲಿ ಒಂದು ತನ್ನಿ, ಎರಡರಲ್ಲಿ ಒಂದು ತನ್ನಿ, ಪುನಃ ಒಂದೀಗ ತ್ರಿಬಲ್ ಕ್ರೋಶ ಕಂಬ, ಎರಡರಲ್ಲಿ ಒಂದು ತರೋದು, ಎರಡರಲ್ಲಿ ಒಂದು ತಂದು, ಎರಡರಲ್ಲಿ ಒಂದು ತರೋದು, ಪುನಃ ತ್ರಿಬಲ್ ಕ್ರೋಶ ಕಂಬ. ಇದೇ ಥರ 5 ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ಈಗ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. 3 ಕಂಬ ಆಯಿತು. ಪುನಃ ಸೂಜಿ ಮೇಲೆ ದಾರ 2 ಸಲ ಸುತ್ತೋದು ನೋಡಿ. ಎರಡರಲ್ಲಿ ಒಂದು, ನಿಧಾನವಾಗಿ ನೋಡಿ, ಎರಡರಲ್ಲಿ ಒಂದು. ಈಗ ಇಲ್ಲಿ 2 ಉಳಿತು ನೋಡಿ ನೂಲು, ಅದರಲ್ಲಿ 2. ಈಗ 4 ಕಂಬ ಆಯಿತು. ಪುನಃ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈಗ 5 ತ್ರಿಬಲ್ ಕ್ರೋಶ ಕಂಬ ಆಯಿತು. ಈಗ ನೋಡಿ ಇಲ್ಲಿ ನಡುವಲ್ಲಿ 5 ಚೈನ್ ಗ್ಯಾಪಲ್ಲಿ ಈ ಥರ ಬರ್ತದೆ. ಈಗ ಪುನಃ ನಾನೀಗ ಒಂದು 5 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡ್ತೇನೆ. ಅದಕ್ಕಾಗಿ ಸ್ಟಾರ್ಟಿಂಗ್ 1 2 ಚೈನ್ ಹಾಕ್ತೇನೆ. 2 ಸಲ ಸೂಜಿ ಮೇಲೆ ದಾರ ತಗೊಂಡು ಈ 5 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ಇದಕ್ಕೆ ಬರ್ತೇನೆ. 1 2 ಸಲ ಸುತ್ತಬೇಕು. ಇದಕ್ಕೆ ಬಂದು ಈ 5 ಚೈನ್ ಗ್ಯಾಪಿಗೆ ಬಂದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಇದೇ ಥರ ಕಂಟಿನ್ಯೂಷನ್ ಮಾಡೋದು. ಇಲ್ಲಿ ಮಾತ್ರ ನಾನು ಹೇಳಿದಾಗೆ ಇಲ್ಲಿ 5 ಚೈನ್ದು 5 ತ್ರಿಬಲ್ ಕ್ರೋಶ ಕಮ್ಮ ಮಾಡಿ ಗ್ಯಾಪಲ್ಲಿ 4 ಚೈನ್, ಇಲ್ಲಿ 2 ಚೈನ್ ಮಾಡಿ ಪುನಃ ತ್ರಿಬಲ್ ಕ್ರೋಶ ಕಮ್ಮವನ್ನು ಕಂಟಿನ್ಯೂಷನ್. ಇದು 5 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು. ಇದೇ ಥರ ಕಂಟಿನ್ಯೂಷನ್. ಪುನಃ ಇದರಲ್ಲಿ ನಾನೀಗ ಮಾಡಿದಾಗ 1 ಕಂಬ ಆಯ್ತಲ್ಲ, ಈಗ ತ್ರಿಬಲ್ ಕ್ರೋಶದ್ದು ಇನ್ನೊಂದು ಕಂಬ ಮಾಡ್ತೇನೆ. ಇದೇ ಥರ ನಿಮಗೆ 2 ಸಲ ಮತ್ತೆ ನೀವು ಮಾಡೋರಾದರೆ 2 3 ಸಲ ರಿಪೀಟ್ ಮಾಡಿ ನೋಡಿ ಮಾಡಿ. ಇದು ಈಸಿ ಉಂಟು, ಡಿಸೈನ್ ಏನು ಕಷ್ಟ ಏನಿಲ್ಲ. ತ್ರಿಬಲ್ ಕ್ರೋಶ ಕಂಬ, ಡಬಲ್ ಕ್ರೋಶ ಕಂಬ ಅಲ್ಲ. ಸ್ವಲ್ಪ ತ್ರಿಬಲ್ ಕ್ರೋಶ ಕಂಬಕ್ಕೂ ಡಬಲ್ ಕ್ರೋಶ ಕಂಬಕ್ಕೂ ಲೆಂತಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಯಾಕೆ ಸ್ವಲ್ಪ ಲೆಂತ್ ಉದ್ದ ಬೇಕಂತಾದರೆ ನಾವು ತ್ರಿಬಲ್ ಕ್ರೋಶ ಕಂಬವನ್ನು ಯೂಸ್ ಮಾಡೋದು. ನೋಡಿ ಇದು 5 ಚೈನ್ ಆಯಿತು. ತ್ರಿಬಲ್ ಕ್ರೋಶದ 5 ಇದಾಯಿತು. ಪುನಃ 1 2 3 4 ಚೈನ್, ಪುನಃ ಸೂಜಿ ಮೇಲೆ 2 ಸಲ ದಾರದು, ಇಲ್ಲಿ ಪುನಃ ಮಾಡೋದು. ನೀವು ನಾನು 2 3 ಬ್ಯಾಚ್ ಮಾಡಿ ತೋರಿಸ್ತಾ ಇರ್ತೇನೆ, ಯಾಕಂದ್ರೆ ನಿಮಗೆ ಪುನಃ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಪುನಃ ಈಗ ತ್ರಿಬಲ್ ಕ್ರೋಶದ ಕಂಬ ಮಾಡುವ. ಇಲ್ಲಿ 5 ತ್ರಿಬಲ್ ಕ್ರೋಶದ ಕಂಬ ಆಯಿತು. ಈಗ ನಾವು ಒಂದು 5 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಲಿಕ್ಕೆ ಉಂಟು. ಈಗ ನೆಕ್ಸ್ಟ್ ಇದಕ್ಕೆ ಪುನಃ ಇಲ್ಲಿ 1 2 ಚೈನ್ ಹಾಕಿ 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ 5 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಇಲ್ಲಿ ನಾವು ಪುನಃ ತ್ರಿಬಲ್ ಕ್ರೋಶ ಮಾಡಬೇಕು, ಕಂಬ ಮಾಡಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಕ್ಲಿಯರಾಗಿ ತೋರಿಸಿ. ಇದೇ ಥರ ಕಂಟಿನ್ಯೂಷನ್ ಮಾಡಿ. ನೆಕ್ಸ್ಟ್ ನಾನು ಇದರಲ್ಲಿ ಫ್ಲವರ್ ಮಾಡ್ತೀನಿ. ಈ ಬಾಡಿ ಇದು ಸ್ಯಾರಿ ಕಲರ್, ಇದೀಗ ಇದು ನನ್ನ ಬ್ಲೌಸಿನ ಕಲರ್. ಈ ಥರದಲ್ಲಿ ನಾನು ಪುನಃ ಇದನ್ನು ಮಾಡಿ ಈಗ ಇದನ್ನೊಂದು ಡಿಸೈನ್ ಕಂಪ್ಲೀಟ್ ಮಾಡಿ ತಂದು ತೋರಿಸ್ತೇನೆ. ಈಗ ಸಾರಿ ನಾನು ಇಲ್ಲಿವರೆಗೆ ಎಂಡ್ ಮಾಡಿ ನೋಡಿ 2 3 ಚೈನ್ ಹಾಕಿ ಕಟ್ ಮಾಡಿದ್ದೇನೆ. ಇಲ್ಲಿ ನನಗೊಂದು ಎಕ್ಸ್ಟ್ರಾ 5 ಚೈನ್ ಗ್ಯಾಪ್ ಸಿಕ್ತು. ಸೊ ಇದನ್ನು ಇಲ್ಲಿಗೆ ಎಕ್ಸ್ಟ್ರಾ ಬರೆದಿದ್ದರೆ ನೀವು ಇಲ್ಲಿಗೆ 3 ಚೈನ್ ಹಾಕಿ ಕಟ್ ಮಾಡಬೇಕು. ಸೊ ನಾನು ಇದನ್ನು ನೆಕ್ಸ್ಟ್ 5 ಚೈನ್ ಗ್ಯಾಪಿಗೆ ಅದನ್ನು ಲಾಕ್ ಮಾಡಿ 3 ಚೈನ್ ಹಾಕಿ ಕಟ್ ಮಾಡಿದ್ದೇನೆ. ಈಗ ನಾನು ಸಾರಿ ಕಲರಲ್ಲಿ ವರ್ಕ್ ಮಾಡಿ ತೋರಿಸ್ತೇನೆ. ಫ್ಲವರ್ ಪೆಟಲ್ಸ್ ಮಾಡೋ. ಈಗ ನೋಡಿ ಇದು ಥರ
ಸಾರಿದ್ದು ಥ್ರೆಡ್ ಬಾಡಿ ಕಲರ್ದು ಥ್ರೆಡ್ ತೊಗೊಂಡಿದ್ದೇನೆ, 6 ಎಳೆ ದಾರ ತೊಗೊಂಡಿದ್ದೇನೆ. ಇದೀಗ ನಾವು ಫಸ್ಟಿಗೆ ತೋರಿಸ್ತೇನೆ ನಿಮಗೆ. ಈಗ ನೋಡಿ ಇಲ್ಲಿ ಉಂಟಲ್ಲ, ಈ ಇದರಲ್ಲಿ ಇಲ್ಲಿಗೆ ಲಾಕ್ ಮಾಡೋದಲ್ಲ. ಸೊ ಇಲ್ಲಿ ಟಾಪ್ ಉಂಟಲ್ಲ, ಇಲ್ಲಿ ಇದನ್ನು ನಾನು ಲಾಕ್ ಮಾಡ್ತೇನೆ. ಮತ್ತು ಇದನ್ನೆಲ್ಲ ಗಮ್ ಪೇಸ್ಟ್ ಲಾಕ್ ಆಯ್ತಲ್ಲ. ಒಂದು ಸಲ ಬೇಕಾದ್ರೆ ಲಾಕ್ ಮಾಡಿ, 2 ಸಲ ಬೇಕಾದರೂ ಲಾಕ್ ಮಾಡಬೇಕಾದ್ರೆ ಸೆಕೆಂಡ್ ಟೈಮ್ ಲಾಕ್ ಮಾಡುವ, ಸೆಕ್ಯೂರ್ ಆಗಿರ್ತದೆ, ರಿಸ್ಕ್ ಬೇಡ. ಲಾಕ್ ಮಾಡಿದೆ. ಈಗ 1 2 3 ಚೈನ್ ಹಾಕಿ ಈ 4 ಚೈನ್ ಗ್ಯಾಪ್ ಉಂಟಲ್ಲ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡುವ. ಮತ್ತು ಪುನಃ 1 2 3 ಚೈನ್ ಮಾಡುವ. 3 ಚೈನ್ ಮಾಡಿ ಪುನಃ 2 ಸಲ ಎಲ್ಲ ಇದರಲ್ಲೆಲ್ಲ ತ್ರಿಬಲ್ ಕ್ರೋಶವೇ ಇರೋದು. 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ಪುನಃ ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ನೋಡಿ, 2ರಲ್ಲಿ 1, ಪುನಃ 2ರಲ್ಲಿ 1, 2 ದಾರದಲ್ಲಿ 1 ಕಂಬ ಆಯಿತು. ಪುನಃ 2 ಸಲ ಸೂಜಿ ಮೇಲೆ ದಾರ ತಗೊಂಡು ಈಗ 2ನೇ ಕಂಬ. ಈ ಥರ 3 ಕಂಬ ಮಾಡಬೇಕು, ನಾವು ಟ್ರಿಬಲ್ ಕ್ರೋಶ ಮಾಡಬೇಕು. 2 ಆಯಿತು. ಪುನಃ 3ನೇ ತ್ರಿಬಲ್ ಕ್ರೋಶ, 2ರಲ್ಲಿ 1, 2ರಲ್ಲಿ 1, ನಿಧಾನಕ್ಕೆ ತೋರಿಸ್ತಿದ್ದೆ ನಾನು. 2ರಲ್ಲಿ 1, ಒಟ್ಟಿಗೆ 3 ತ್ರಿಬಲ್ ಕ್ರೋಶ ಆಯಿತು. 1 3 ಚೈನ್ ಆಯಿತು. ಈಗ ಪುನಃ 3 ಚೈನ್, 1 2 3 ಚೈನ್ ಹಾಕಿ ಇದೇ 4 ಚೈನಿಗೆ ಇದನ್ನು ಲಾಕ್ ಮಾಡು. ಆಗೊಂದು ಪೆಟಲ್ ಫಾರ್ಮ್ ಆಗ್ತದೆ, ತೋರಿಸ್ತೇನೆ ನೋಡಿ. ಆಗ ನಮಗೆ ಇಲ್ಲೊಂದು ಇದು ಪೆಟಲ್ ಫಾರ್ಮ್ ಆಯಿತು. ಈಗ ಪುನಃ ಇದನ್ನು ಸ್ವಲ್ಪ ಸರಿಸಿಬಿಟ್ಟು ಪುನಃ 3 ಚೈನ್, 1 2 3 ಪೆಟಲ್ನ ಸ್ಟಾರ್ಟಿಂಗ್ 3 ಚೈನ್, ಎಂಡಿಂಗ್ 3 ಚೈನ್. ಸೊ ಪುನಃ ಸೂಜಿ ಮೇಲೆ ದಾರ ತಗೊಂಡು ಪುನಃ ಅದೇ 4 ಚೈನ್ ಗ್ಯಾಪಲ್ಲಿ ಪುನೊಂದು ಕಂಬ ಮಾಡುವ, ತ್ರಿಬಲ್ ಕ್ರೋಶ ಕಂಬ ಮಾಡುವ. 1 ಆಯಿತು. ಪುನಃ 2 ಸಲ ಸೂಜಿ ಮೇಲೆ ದಾರ ತೆಗೆದು 2ನೇ ಕಂಬ, 1 2 3, ಇದು 3ನೇ ಕಂಬ, 1 2 3. ಇನ್ನು 3 ತ್ರಿಬಲ್ ಕ್ರೋಶ ಆದ ನಂತರ ತ್ರಿಬಲ್ ಕ್ರೋಶ ಕಂಬ ಆದ ನಂತರ ಪುನಃ 1 2 3 ಚೈನ್ ಹಾಕಿ ಇದೇ 4 ಚೈನ್ಗೆ ಇದನ್ನು ಲಾಕ್ ಮಾಡುವ. ಸ್ಟಾರ್ಟಿಂಗ್ ಹೇಳಿದ್ರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ 3 ಚೈನ್ ಹಾಕಬೇಕು. ಅದು ಕಂಬ ಲೆಂತ್ ಬರ್ತದೆ ಅದಕ್ಕೆ ನೋಡಿ. ಈಗ ಇನ್ನೊಂದು ಪೆಟಲ್ಸ್ ರೆಡಿ. ಸ್ವಲ್ಪ ಸರಿಸಿಬಿಟ್ಟು ಪುನಃ ನಾನು 3 ಚೈನ್ ಹಾಕ್ತೇನೆ, 2 3 ಚೈನ್. ಇದು ಇನ್ನೊಂದು ಪೆಟಲ್, 3 ಪೆಟಲ್ ಮಾಡಲಿಕ್ಕೆ ಪುನಃ 2 ಸಲ ಸೂಜಿ ಮೇಲೆ ದಾರ ತಗೊಂಡು ಪುನಃ 2ರಲ್ಲಿ 1, 2ರಲ್ಲಿ 2 ದಾರದಲ್ಲಿ 1 ಪಾಸ್ ಮಾಡಬೇಕು, 2 ದಾರದಲ್ಲಿ 1 ಪಾಸ್ ಮಾಡಬೇಕು. ಪುನಃ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಇದು 2ನೇ ಕಂಬ, ತ್ರಿಬಲ್ ಕ್ರೋಶದ 2ನೇ ಕಂಬ. ಪುನಃ ಸೂಜಿ ಮೇಲೆ ದಾರ ತ್ರಿಬಲ್ ಕ್ರೋಶದ 3ನೇ ಕಂಬ. 3 ಕಂಬ ಬರ್ತದೆ ತ್ರಿಬಲ್ ಕ್ರೋಶದ್ದು. 3 ಚೈನಿದು 2 ಬರ್ತದೆ, ಒಟ್ಟಿಗೆ 5 ಆಗ್ತದೆ. ಆಗ ಈಗ 3 ಕಂಬ ಆಯ್ತಲ್ಲ. ಪುನಃ ಈಗ 1 2 3 ಚೈನ್ ಹಾಕಿ ಪುನಃ ಅದೇ 4 ಚೈನ್ ಗ್ಯಾಪಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು. ಇಲ್ಲಿಗೆ ಪೆಟಲ್ಸ್ ಆಗ್ತದೆ, ತೋರಿಸ್ತೇನೆ. ಇಲ್ಲ ಆಯಿತು. ಈಗೇನು ಪುನಃ ಸ್ಟಾರ್ಟಿಂಗ್ ನಾವು 3 ಚೈನ್ ಹಾಕಿದೆ, ಇಲ್ಲಿ ಕೂಡ 1 2 3 ಚೈನ್ ಹಾಕಿ ಈ ದಾರ ಉಂಟಲ್ಲ ಇಲ್ಲಿ ನಾವು 2 ಚೈನ್ ಹಾಕಿ ಅಲ್ಲಿಗೆ ಹೋಗಿ ಇದನ್ನು ಲಾಕ್ ಮಾಡುವ. ಕಂಪ್ಲೀಟ್ ಆದ ನಂತರ ಒಂದು ಬ್ಯಾಚ್ ಕಂಪ್ಲೀಟ್ ತೋರಿಸ್ತೇನೆ ನಾನು ನಿಮಗೆ. ಈ ಲಾಕ್ ಮಾಡಿ ಈಗ ದಾರವನ್ನು ಮೇಲೆ ಎತ್ತಿ ನಾನೊಂದು ಬೀಡ್ ತಗೊಳ್ತೇನೆ. ಸ್ವಲ್ಪ ಸ್ಮಾಲ್ ಬೀಡಿಗಿಂತ ಸ್ವಲ್ಪ ದೊಡ್ಡದು ಮೀಡಿಯಮ್ ಸೈಜ್ ಬೀಡ್ ಹಾಕ್ತೇನೆ, ಗೋಲ್ಡನ್ ಬೀಡ್ ಲಾಕ್ ಮಾಡ್ತೇನೆ. ಪುನಃ ಅದೇ 2 ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ತೇನೆ. ಆ ನಂತರ ಈಗ ಪುನಃ ಈಗ ನೆಕ್ಸ್ಟ್ ಪೆಟಲಿಗೆ ಹೋಗಲಿಕ್ಕೆ ಇದು ಒಂದು ಸರ್ದಿ ಆಯ್ತು ನೋಡಿ. ಈಗ ಈ ಥರದ ನಿಮಗೆ ಪೆಟಲ್ ಫಾರ್ಮ್ ಆಗ್ತದೆ. ಅದನ್ನು ಸ್ವಲ್ಪ ಕೈಯಲ್ಲಿ ನಾವು ಬಿಡಿಸ್ತಾ ಕೊಡೋದು ಸ್ಟಿಫಾಗಿ ನಿಲ್ತದೆ ನೋಡಿ. ಈ ಥರದ ಪೆಟಲ್ ಇದನ್ನೆಲ್ಲ ಮತ್ತೆ ಗಮ್ ಪೇಸ್ಟ್ ಮಾಡುವ. ಈ ಥರದ ಪೆಟಲ್ ಫಾರ್ಮ್ ಆಯಿತು, ಒಂದು ಸೈಡ್ ಆಯಿತು. ಈಗ ಇನ್ನೂ ನೆಕ್ಸ್ಟ್ ಮಾಡಬೇಕಾದ್ರೆ ಪುನಃ ನೋಡಿ ಇದು ಆಯ್ತಲ್ಲ, ಇನ್ನು ಪುನಃ 3 ಚೈನ್, 1 2 3 ಎಲ್ಲ 3 ಚೈನ್ ಮತ್ತು ತ್ರಿಬಲ್ ಕ್ರೋಶ ಇದರಲ್ಲಿ ಇರೋದು. ಸೊ 2 ಸಲ ಸೂಜಿ ಮೇಲೆ 3 ಚೈನ್ ಆಯ್ತಲ್ಲ, 3 ಚೈನ್ ಈ 4 ಚೈನ್ ಗ್ಯಾಪಿಗೆ ಈ 3 ಚೈನನ್ನು ಲಾಕ್ ಮಾಡಬೇಕು. ಈಗ ನಾವು ಪೆಟಲ್ ಸ್ಟಾರ್ಟ್ ಮಾಡಬೇಕು. ಪೆಟಲ್ ಸ್ಟಾರ್ಟ್ ಮಾಡೋದು ಹೇಗೆಂದರೆ 1 2 3 ಪುನಃ ಸೂಜಿ ಮೇಲೆ 2 ಸಲ ದಾರ ತಗೊಂಡು 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಕಂಬ ಆಗಿ ತ್ರಿಬಲ್ ಕ್ರೋಶದ್ದು. ಇದು ತ್ರಿಬಲ್ ಕ್ರೋಶದ್ದು 2ನೇ ಕಂಬ, 1 2ರಲ್ಲಿ 1 2ರಲ್ಲಿ 1. ಇದು ತ್ರಿಬಲ್ ಕ್ರೋಶದ್ದು 3ನೇ ಕಂಬ. ತ್ರಿಬಲ್ ಕ್ರೋಶದ್ದು 3 ಕಂಬ ಮಾಡಲಿಕ್ಕೆ ಮತ್ತು ಸ್ಟಾರ್ಟಿಂಗ್ 3 ಚೈನ್, ಪುನಃ ಒಂದು 3 ಚೈನ್, 1 2 3. ಇದೇ ಥರ ಇಲ್ಲಿಯೂ ಕಂಪ್ಲೀಟ್ ಹಾಗೆ 3 ಪೆಟಲ್. ಈಗ ಒಂದು ಪೆಟಲ್ಸ್ ಆಯ್ತು ಇದು.
ಈಗ ನಾವು 3 ಪೆಟಲ್ಸ್ ಮಾಡಬೇಕಿದ್ರೆ ಮತ್ತೆ ಮಾಡುವಾಗ ಸ್ವಲ್ಪ ಈಗ ದೂಡ್ಕೊಂಡು ಅದು ಗ್ಯಾಪ್ ಆಗ್ತಾ ಹೋಗ್ತದೆ. 1 2 3 ಪುನಃ ಸೂಜಿ ಮೇಲೆ 2 ಸಲ ಇದು 2ನೇ ಪೆಟಲ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನಾನು. 1 ಪುನಃ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಳ್ಬೇಕು. ಇದು 2ನೇ ಕಂಬ 3 ಪೆಟಲ್ಸ್ದು, ಅದು ತ್ರಿಬಲ್ ಕ್ರೋಶದ 2ನೇ ಕಂಬ. ಇದು ತ್ರಿಬಲ್ ಕ್ರೋಶದ 3ನೇ ಕಂಬ. ಆನಂತರ 3 ಚೈನ್. ಮತ್ತು ಕೈಯಲ್ಲಿ ನಾವು ಹೀಗೆ ಮಾಡೋ ನೋಡಿ, ಈ ಥರ ಮಾಡಿದ್ರೆ ಪೆಟಲ್ಸ್ ಫಾರ್ಮ್ ಆಗ್ತದೆ. 1 2 3 ಪುನಃ ಇದೇ 4 ಚೈನ್ ಗ್ಯಾಪಿಗೆ ಹೋಗಿ ಇದನ್ನು ಲಾಕ್ ಮಾಡೋದು. ಇನ್ನು ಒಂದು ಪೆಟಲ್ ಮಾಡಲಿಕ್ಕುಂಟು. ಪುನಃ 1 2 3 ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 1 2 3 2ನೇ ಸಲ ಸುತ್ತಕೊಂಡು 1 2 3 ಇದು 2 ತ್ರಿಬಲ್ ಕ್ರೋಶದ ಕಂಬ ಆಯಿತು. ಪುನಃ ಇದು 3ನೇ ತ್ರಿಬಲ್ ಕ್ರೋಶದ ಕಂಬ 1 2 3 ಮತ್ತು 1 2 3 ಮಾಡಿ ಇದನ್ನು ಇಲ್ಲಿ ಲಾಕ್ ಮಾಡುವ. ಆಗ 3 ಪೆಟಲ್ಸ್ ಆಯಿತು. ಈ 3 ಪೆಟಲ್ಸ್ ಆದ ನಂತರ ಪುನಃ 1 2 3 ಚೈನ್ ಮಾಡಿ ಈ 2 ಚೈನ್ ಗ್ಯಾಪಿಗೆ ಹೋಗಿ ಇದನ್ನು ಲಾಕ್ ಮಾಡುವ, ಅಂದರೆ ಸಿಂಗಲ್ ಕ್ರೋಶ ಮಾಡುವ. ಸಿಂಗಲ್ ಕ್ರೋಶ ಆದಂತ ಪುನಃ ಬೀಡ್ ದಾರವನ್ನು ಮೇಲೆ ಎತ್ತುವ, ಒಂದು ಬೀಡ್ ತಗೊಳ್ಳುವ. ಇಷ್ಟು ಮಾಡುವಾಗ ನಿಮಗೆ ಗೊತ್ತಾಗಿ ಆಗ್ತದೆ. ಬೀಡ್ ತಗೊಂಡು ಪುನಃ ಬೀಡನ್ನು ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ಪುನಃ ಇದನ್ನು ಸಿಂಗಲ್ ಕ್ರೋಶ ಮಾಡುವ. ಇನ್ನೊಂದು ಬೀಡ್ ಪುನಃ ಇದಕ್ಕೆ 2 ಚೈನ್ ಗ್ಯಾಪಲ್ಲಿ ಇದು ಮಾಡುವ. ಪುನಃ 1 2 3 ಪುನಃ ಇದೇ 4 ಚೈನ್ ಗ್ಯಾಪಿಗೆ ಇದನ್ನು ಮಾಡಿ ಪುನಃ ಈಗ ನಾವು ನೆಕ್ಸ್ಟ್ ಪೆಟಲ್ಸನ್ನು ಮಾಡಬೇಕು. ಇದೇ ಥರ ಎಲ್ಲ ಪೆಟಲ್ಸ್ ಮಾಡಿ ಕಂಪ್ಲೀಟ್ ಮಾಡಿ. ಇದಕ್ಕೆ ಕುಚ್ಚು ಹಾಕಲಿಕ್ಕೆ ಇಲ್ಲ, ಇದು ಬಾರ್ಡರ್ ಈ ಥರನೇ ಅಂತ ನಾನು ಡಿಸೈಡ್ ಮಾಡಿದ್ದೇನೆ. ಇದು ಒಳ್ಳೆಯದಾಗ್ತದೆ. ಕೆಲಸ ಕುಚ್ಚು ಮೇಂಟೈನ್ ಮಾಡಲಿಕ್ಕೆ ಯಾರಿಗೆ ಪ್ರಾಬ್ಲಮ್ ಇರ್ತದೆ, ಸೊ ಇದು ಸ್ವಲ್ಪ ಹ್ಯಾಂಗ್ ಥರನೇ ಆಗ್ತದೆ. ಸೊ ಅದಕ್ಕಾಗಿ ಈ ಡಿಸೈನ್ಗಳು ಲೈಕ್ ಆಗ್ತದೆ ಮತ್ತು ಮೇಂಟೆನೆನ್ಸ್ ಈಸಿ ಆಗ್ತದೆ. ಕುಚ್ಚನ್ನು ಸ್ವಲ್ಪ ಚೆಂದ ಮಾಡಿ ಮಡಚಿ ಫೋಲ್ಡ್ ಮಾಡುವಾಗ ನಾನು ಇನ್ನೊಂದು ದಿವಸ ವೀಡಿಯೋ ಮಾಡ್ತೇನೆ, ಅದು ಮಾಡಬೇಕಂತ ಎನಿಸಿದ್ರೆ ನನಗೆ ಮರ್ತೋಯ್ತು. ಕುಚ್ಚು ಹಾಕಿದ ನಂತರ ಸಾರಿಯನ್ನು ಹೇಗೆ ಫೋಲ್ಡ್ ಮಾಡಿಡಬೇಕಂತ ಒಂದು ವೀಡಿಯೋ ಹಾಕ್ತೇನೆ. ನಿಮಗೆ ಬೇಕಿದ್ರೆ ನೀವು ರಿಕ್ವೆಸ್ಟ್ ಮಾಡಿದರೆ ನಾನು ಆದಷ್ಟು ಬೇಗ ಹಾಕ್ತೇನೆ ಅದನ್ನು. ಬಟ್ ಕುಚ್ಚು ಹಾಕ್ಸ್ಕೊಳ್ಳೋದಕ್ಕಿಂತ ಅದನ್ನು ಮೇಂಟೈನ್ ಮಾಡೋದು ಮಸ್ತ್ ಇಂಪಾರ್ಟೆಂಟ್. ಇದೇ ಥರ ನಾನು ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಲುಕ್ ಸಾರಿಗೆ ಹೇಗೆ ಬರ್ತದೆ ನಾನು ನಿಮಗೆ ತೋರಿಸ್ತೇನೆ. ಸಾರಿ ಕಂಪ್ಲೀಟ್ ಆಗಿದೆ, ಕುಚ್ಚು ಹಾಕಲಿ ನೋಡಿ ಬಾರ್ಡರ್ ಹೇಗೆ ಬರ್ತದೆ ನೋಡಿ. ಇದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಈ ಥರ ತೋರ್ತದೆ. ಇದಕ್ಕೇನು ಕುಚ್ಚು ಏನಿಲ್ಲ, ಇದು ಆಗ ಕುಚ್ಚು ಮೇಂಟೈನ್ ಮಾಡೋ ಕೆಲಸವು ನಮಗೆ ಇರುವುದಿಲ್ಲ. ಇದು ಬಾರ್ಡರ್ ಲೈನ್, ಇದು 2 ಲೈನಲ್ಲಿ ಮಾಡಿದ್ದೀನಿ. ಇದು ಫ್ಲವರ್ ಪೆಟಲ್ಸ್ ಈ ಥರ ಬರ್ತದೆ. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಾನು ಬರುವಾಗ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.